ಸಾಕು ಸಾಕು ಬೇರೆ ಪೋಸ್ ಕೊಡ್ಲಾ ಈಗ ಹಿಂಗೆ ಹಿಂಗೆ ಇಟ್ಕೊಳ್ಳ ಹಂಗಲ್ಲ ಕಲ ಹಂಗೆ ಹಾಗೆ ಶಬಾಷ್ ಈಗ ಹೆಂಗೆ ಕೊಡ್ಲಾ ಅಣ್ಣ ಇದ್ಯಾಕೋ ಹುಡುಗಿ ಪೋಸ್ಟ್ ಥರ ಕಾಣ್ತೈತೆ. ಸುಮ್ಕಿರ್ಲ ನಾನು ಹುಟ್ಟಿದ ಮ್ಯಾಕೆ ಅಮ್ಮನಿಗೆ ಒಂದು ಹೆಣ್ಮಗು ಹುಟ್ಟಬೇಕು ಅಂತ ಆಸೆ ಇತ್ತು. ಆಗ ನೀನು ಹುಟ್ಟುಬಿಟ್ಟೆ. ಇರಲಿ ಬಿಡ್ಲಾ, ಅಮ್ಮನ ಆಸೆ ನೆರವೇರ್ಸೋಣ. ಪಾಪ ಅವಳ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಕೊಡ್ಲಾ ಪೋಸು? ಸುಮ ಅಳೋ ಥರ ಪೋಸ್ ಕೊಡು. ಅಳೋದು ಗಿಳೋದೆಲ್ಲ ಏನು ಬೇಡ ಕಣಮ್ಮ, ನಗ್ನಗ್ತಾ ಇರಲಿ. ಅವನ ಮುಖ ನೋಡಿದ್ರೆ ಮಕ್ಕಳು ಕಿಟಾರ ಅಂತ ಕಿರಿಚ್ಕೋತಾರೆ. ಅವ್ರು ಹೌದವ್ರಿಗೆ ಅವ್ನು ಸುಧಾರಿಸೋದೇ ಸಾಕಾಗುತ್ತೆ. ಇನ್ನು ಅಳೋದು ಯಾಕೆ ಬೇಕು? ಅಜ್ಜಿ ಇವತ್ತು ನಾನು ಬರ್ತಡೇ, ಯಾಕೆ ಸುಮ್ಗೆ ಬೈತೀಯಾ? ಅಣ್ಣ ಅದು ಬರ್ತಡೇ ಅಲ್ಲ, ಬರ್ತಡೇ. ಪಾಪು ಪೋಸ್ ಕೊಡ್ಲ? ಅಣ್ಣ ಈ ಕಡೆ ತಿರುಗತಿ. ತಿರ್ಗ್ಲಾ ತಿರ್ಗ್ಲಾ. ಶಬಾಷ್ ಪಾಪು ಶಬಾಷ್. ಒಂದ್ಸಲ ಅಳೋ ಥರ ಮಾಡ್ಲಾ? ಸಂದಾಗ ಕೊಟ್ಟೆ. ನಡೀರಿ, ಕೇಕ್ ಕಟ್ ಮಾಡುವ. ನಡಿ ನಡಿ ನಡಿ. ಅಲ್ಲ ಬೇಬಿ, ಏನ್ ಸಮಾಚಾರ? ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಮಾತಾಡ್ಲಾ? ಎಲ್ಲ ಇಲ್ಲೇ ಅವ್ರೆ. ನೀನ್ ನೋಡಿದ್ರೆ ಬೇಬಿ ಪಿಂಕಿ ಅಂತ ಜೋರಾಗಿ ಮಾತಾಡ್ತಿದ್ಯಾ. ಅವ್ವ, ಹುಲಿ ಬಂದ್ರೆ ಏನ್ ಮಾಡ್ತೀಯಾ? ಹಲೋ ನಮಸ್ಕಾರ, ಚೆನ್ನಾಗಿದ್ದೀರಾ? ಇಷ್ಟ ದಿನ ಎಲ್ಲಿದ್ರಿ, ಈಗ ಬಂದ್ರಾ ಅಂತ ಕೇಳ್ತಾರಲ್ಲ, ತಿರುಗಿಸ್ಕೊಂಡು ಓಡ್ತಿರ್ಬೇಕು. ಅವ್ವ, ಹುಲಿಗೆ ಕಲ್ ತಗೊಂಡು ಹೊಡೆದ್ರೆ ಏನ್ ಮಾಡುತ್ತೆ? ಕಲ್ಲು ಎತ್ಕೊಂಡು ಹೊಡಿಯೋದ? ಯಾವ್ದೋ ಮ್ಯಾಟ್ರೇ ಅರ್ಥ ಆಗ್ತಾ ಇಲ್ವಲ್ಲ. ಇವತ್ತಿನ ತನಕ ಹುಲಿನ ಕಲ್ಲಲ್ಲಿ ಹೊಡೆದು ಓಡಿಸೋ ಪ್ರಯತ್ನ ಯಾವನೂ ಮಾಡಿಲ್ಲ. ಅದಕ್ಕೆ ನಿನಗೂ ಅದು ಗೊತ್ತಿಲ್ಲ. ಅದಕ್ಕೆ ಇವಾಗ ನಾನು ಜೋರಾಗಿ ಮಾತಾಡ್ತಿರೋದು. ಏನ್ ಗೊತ್ತಾವ, ಎದುರ್ಕತಾ ಇರೋ ಜನ ಎದುರಿಸ್ತಾನೆ ಇರ್ತಾರೆ. ತೀರಗ್ ಬಿದ್ರೆ ಅವ್ರ ಭಯ ಬೀಳ್ತಾರೆ. ಹಲೋ ಬೇಬಿ. ಹೇಳ್ಸಿನಾ, ಏನ್ ಸಮಾಚಾರ? ಆಹಾ, ನೀನು ವಾಯ್ಸ್ ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ? ಬಾಡಿ ಎಲ್ಲ ಹಂಗೆ ತಣ್ಣಗಾಯ್ತೈತೆ. ಏನು ಇಷ್ಟೆಲ್ಲ ಗಂಡಸ್ತಾನ ಬಂದ್ಬಿಟ್ಟಿದೆ? ಬೇಬಿ, ನಾನು ಯಾವತ್ತೋ ಗಂಡಸೆ, ಆದ್ರೆ ನನ್ನ ಗಂಡಸ್ತನ ಬಡ್ದೆಪ್ಸಿದ್ದು ಆ ಶಿವಣ್ಣ. ನನ್ನನ್ನು ಎಲ್ರ ಮುಂದೆ ಒಡೆದು ಅವಮಾನ ಮಾಡೋನೆ. ಯಾವುದೇ ಕಾರಣಕ್ಕೂ ಅವನ್ನ ಸುಮ್ಮನೆ ಬಿಡೋಕ್ಕಿಲ್ಲ. ಅದೆಲ್ಲ ಬಿಡು ಬೇಬಿ. ಮತ್ತೆ ನಾವಿಬ್ರು ಎಲ್ಲಿ ಸಿಗವ? ಏನ್ ಹೇಳ್ತಾನವ? ಎಲ್ಲಿ ಮೀಟ್ ಆಗೋಣ ಅಂತ ಕೇಳ್ತಿದ್ದಾನೆ. ನಾಳೆಗ್ ಬಿಟ್ಟು ನಾಡಿದ್ದು ಬೆಟ್ಟದ ಮೇಲೆ ದೇವಸ್ಥಾನ ತಗೋಬರ ಕೇಳು. ಬೇಬಿ ಹೇಳು ಪಿಂಕಿ ಬೇಬಿ. ನಾಡಿದ್ದು ಬೆಟ್ಟದ ಮೇಲಿರೋ ದೇವಸ್ಥಾನದ ಹತ್ರ ಮೀಟ್ ಮಾಡೋಣ. ನಿನ್ಗೊಂದು ಸರ್ಪ್ರೈಸ್ ಇದೆ. ಸದ್ಯಕ್ಕೆ ನಾಳೆ ನಮ್ಮ ಅಡ್ಡದ ಹತ್ರ ಸಿಗೋಣ. ಅಷ್ಟೇ ತಾನೇ, ಬರ್ತೀನಿ ಬಿಡು, ಅಲ್ಲೇ ಸಿಗವ. ಓಕೆ ಬೇಬಿ. ಸರಿ ಬೇಬಿ, ಐ ಲವ್ ಯು ಬೇಬಿ. ಐ ಲವ್ ಯು ಟು ಸೀನಾ. ಬತ್ತಂತಾನೆ. ನಾನ್ ಕರೆದ್ಮೇಲೆ ಸತ್ತು ಸ್ಮಶಾನದಲ್ಲಿದ್ರು ಎದ್ದು ಬರ್ತಾನೆ. ಅಷ್ಟು ಸಾಕು. ಸೀನಾ, ನೀನು ಹುಷಾರಾಗಿ ಹೋಗಿ ಪಿಂಕಿ ಬೇಬಿನ ಮಾತಾಡ್ಸ್ಕೊಂಬಾ. ಬಂದು ದೃಷ್ಟಿ ತೆಗೆಸ್ಕ. ದಪ್ಪು ದಪ್ಪು ಕಣ್ಗಳು ನಿನ್ನೇ ನೋಡ್ತಿರ್ತಾವೆ. ತೆಗೆಸ್ಕೊಳ್ಳೇಬೇಕು ಕಣವ. ಕುಂಟರ್ಗಟ್ಲೆ ತೂಕ ಇರೋ ಕಣ್ಣಲ್ವಾ, ತೆಗೆಸ್ಕೊಳ್ಳೇಬೇಕು. ಲೋ ಸೀನಾ, ಇಷ್ಟೆಲ್ಲ ಮಾಡೋದ್ರ ಬದಲು ನೀನು ನೇರವಾಗಿ ಮಾವನ ಹತ್ರನೇ ಮಾತಾಡೆಲ್ಲ ಮುಗಿಸ್ಬೋದು ತಾನೆ. ಈ ವಿಷಯನ ಅವನ್ ತಾವಾಗ್ಲಿ ನಿಮ್ಮ ಅಣ್ಣನ ತಾವಾಗ್ಲಿ ಹೇಳೋದಿಕ್ ಬರೀ 5 ನಿಮಿಷದ ಕೆಲಸ.
ಅವತ್ತು ನಿಮ್ಮ ಅಣ್ಣ ಬಂದು ನಾನು ಕೊಡನಲ್ಲ, ಅದ್ರ ಬದಲು ಅವ್ನು ಕೂರ್ಸ್ಕೊಂಡು ನನ್ನ ಹತ್ರ ಕೇಳ್ಬೋದಾಗಿತ್ತಲ್ಲ, ಆದರೆ ಅವನು ಅದನ್ನು ಮಾಡಲಿಲ್ಲ. ಅದಕ್ಕೆ ಇವಾಗ ಕಾದು ಮುಂದೆ ಈ ವಿಷಯ ಹೇಳ್ತೀನಲ್ಲ, ಆವಾಗ ನಿಮ್ಮಣ್ಣ ಮತ್ತು ನಿಮ್ಮ ಮಾವ ಅಂದರೆ ನಮ್ಮಪ್ಪ ಅನ್ನಿಸ್ಕೊಂಡವನಲ್ಲ, ಆವಾಗ ಅವರಿಬ್ಬರು ಎದೆ ಉರಿತದಲ್ಲ, ಕಾದಿರೋ ಕಬ್ಬನ ಹಂಗೆ ಎದೆ ಮೇಲೆ ಇರ್ದಂಗೆ ಆಯ್ತದೆ. ಆವಾಗ ಗೊತ್ತಾಯ್ತದೆ ನನಗಾಗಿರೋ ನೋವು ಏನು ಅಂತ. ಇದು ನನ್ನ ಮಗ ಅಂದ್ರೆ ನೀನು ಹೋಗ್ಬಾರ್ಲ ಸೀನಾ, ನಾನೆಲ್ಲ ನೋಡ್ಕೊತೀನಿ. ನಾನು ಹೋಗಿ ಬರ್ತೀನಿ ಕಣವ. ಹ್ಯಾಪಿ ಬರ್ತ್ಡೇ ನನ್ನ ತಮ್ಮನ್, ಹ್ಯಾಪಿ ಬರ್ತ್ಡೇ. ಅಣ್ಣ 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 ಕೇಕು ಕೇಕು ಕೇಕು. ನಿಂಗೆ ಕಲ ರಾಣಿ, ಸ್ವಂತ ತಮ್ಮಗೆ ಏನು ಬೇಕಾದ್ರೂ ಮಾಡಕ್ಕೆ ಹೇಸೋರಲ್ಲ ಇವರು. ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತಂದರೆ ಅನುಮಾನ ಬರ್ತಿಲ್ವಾ? ಮೂವತ್ತೆ ನನಗೂ ಅದೇ ಅನುಮಾನ. ನೀವು ಏನೇ ಹೇಳಿ ಈ ಅರೆ ಬುದ್ಧಿ ಇರೋರು ಒಂದಲ್ಲ ಒಂದು ಸಾಕ್ಷಿ ಬಿಟ್ಟಿರ್ತಾರೆ. ಸಿಕ್ಕಾಕತ್ತಾರೆ, ನೋಡ್ತೀರಿ. ಅಣ್ಣ ಹೊಸಿ ನೀರು ತಕೊಂಬ, ಇದ್ರ ಮ್ಯಾಕೆ ಹಂಗೆ ಚಿಮುಕ್ಸ್ಬಿಟ್ಟು ಆಮ್ಯಾಗ ಕುಯ್ತೀನಿ. ಅಯ್ಯೋ 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 ನನ್ನ ತಮ್ಮ ಎಷ್ಟು ಬುದ್ಧಿವಂತ ಆಗ್ಬಿಟ್ಟವನೇ. ಸುಮ, ನೀರು ಚಿಮ್ಸಿ ತಲೆ ಒತ್ತರಿದ ಮ್ಯಾಕೆ ಕತ್ತರಿಸಕ್ಕೆ ಇದೇನು ಕುರಿ ಏನ್ಲ, ಕೇಕು ಕಟ್ ಮಾಡಬೇಕು. ಇಲ್ಲ 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 ತಕ್ಕಲ್ಲ, ಕತ್ತರಿಸ್ಲ. ಇಲ್ಲ ಇಲ್ಲ ಒಂದು ನಿಮಿಷ. ಅಣ್ಣ ನಂದು ಬರ್ತ್ಡೇ ನಾನು ಹಚ್ತೀನಿ. ಅಯ್ಯೋ ತಕೊಳ್ಳ, ಹಚ್ಚು ಹಚ್ಚು. ಹ್ಯಾಪಿ ಬರ್ತ್ಡೇ ನನ್ನ ತಮ್ಮನಿ, ಹ್ಯಾಪಿ ಬರ್ತ್ಡೇ. ಹುಟ್ಟೆಬ್ಬ ಅಂತೂ ಆಯಿತು, ಇನ್ನಾದರೂ ಒಳ್ಳೆ ಬುದ್ಧಿ ಕಲಿ. ಹ್ಯಾಪಿ ಬರ್ತ್ಡೇ ಟು ಮೀ. ಅಯ್ಯೋ ಆಯ್ತು ಕಲ, ತಗಲ ತಗಲ ತಗಲ. ಹ್ಯಾಪಿ ಬರ್ಡೇ, ಒಳ್ಳೇದಾಗಲಿ. ಏಯ್ ಸೋಮೇಗೌಡ, ನಿಮ್ಮ ಅಣ್ಣ ಅದಕ್ಕೆ ನಂಬಿ ಹಾಳಾಗಬೇಡ. ಬದುಕೋ ದಾರಿ ಇದ್ರೆ ನೆಟ್ಟಗೆ ಬದುಕು. ಅಣ್ಣ, ಮೊದಲು ನಿನ್ನನ್ನು ನೋಡಿದ್ರೆ ಭಯ ಆಗೋದು, ಆದರೆ ಇವಾಗ ನಿನ್ನನ್ನು ನೋಡಿದ್ರೆ ನಗು ಬರ್ತದೆ. ಕಾಮಿಡಿ ಪೀಸು ನೀನು. ಹ್ಯಾಪಿ ಬರ್ಡೇ ಅಣ್ಣ, ತಿನ್ನು. ಕೇಕ್ ಪೀಸ್ ಕೊಟ್ರೆ ನನ್ನೇ ಕಾಮಿಡಿ ಪೀಸ್ ಮಾಡ್ಕೊಂಡಲ್ಲ. ಹ್ಯಾಪಿ ಬರ್ಡೇ ಚಿಕ್ಕಪ್ಪ. ಒಳ್ಳೇದಾಗ್ಲಪ್ಪ. ಹಾಂ